ಸೊಸೆ ಸೀರಿಯಲ್ ನಲ್ಲಿ ಒಳ್ಳೆ ಟ್ವಿಸ್ಟ್ ಅಂತೂ ಸಿಕ್ಕಿದೆ. ಸದ್ಯ ಗಂಡ ಬೇಡ, ಗಂಡ ಅನುಮಾನ ಪಟ್ಟ ಅಂತ ಹೊರಗೆ ಬಂದಿದ್ದಂತಹ ವಿದ್ಯಾ ಈಗ ಮತ್ತೆ ಗಂಡನ ಮನೆಗೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಅದು ಕೋರ್ಟ್ನ ಆದೇಶದಿಂದ. ವಿದ್ಯಾಳ ಗಂಡನ ಮನೆಯಲ್ಲಿ ಅಂದ್ರೆ ಭದ್ರನ ಅತ್ತೆ ಸಿಕ್ಕಾಪಟ್ಟೆ ಕಿತಾಪತಿ ಮಾಡ್ತಾಳೆ. ಭದ್ರನ ಅತ್ತೆ ಮಗಳು ವಿನಂತಿಗೆ ಭದ್ರನನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಆಡಿದಂತಹ ನಾಟಕಗಳು ಕಡಿಮೆ ಏನಲ್ಲ. ಆದ್ರೆ ಒಂದು ಅವಕಾಶ ಅವ್ರ ಕಡೆ ಆಗೋಯ್ತು. ವಿದ್ಯಾ ತಾನು ಬಸ್ರಿ ಅಲ್ಲ ಅಂತ ಗೊತ್ತಿದ್ರು ಕೂಡ ಸೀಮಂತದ ಶಾಸ್ತ್ರದವರೆಗೂ ಆ ನಾಟಕವನ್ನ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದೆ ಇಲ್ಲಿ ದೊಡ್ಡ ಎಡವಟ್ ಆಗಿದ್ದು. ವಿದ್ಯಾ ನಿಜವಾಗ್ಲೂ ಬಸ್ರಿ ಅಲ್ಲ ಅನ್ನೋದು ಅಂದು ಗೊತ್ತಾದ್ಮೇಲೆ ಎಲ್ಲರ ಮನಸ್ಸು ಪುಡಿ ಪುಡಿ ಆಗೋಯ್ತು. ಭದ್ರೇಗೌಡನ್ ಮನ್ಸಾಗಿರ್ಬಹುದು ಅಥವಾ ಅವ್ರ ಮಾವನ ಮನ್ಸಾಗಿರಬಹುದು, ಎಲ್ಲರ ಮನಸ್ಸು ಹೊಡೆದೋಯ್ತು. ಅಂದು ತಾನು ಮಾಡಿದ ತಪ್ಪಿಗೆ ವಿದ್ಯಾ ಅಲ್ಲಿಂದ ಮನೆ ಬಿಟ್ಟು ಹೊರಗೆ ಬಂದ್ಲು. ಅದಾದ ನಂತರ ಏನು ಭದ್ರನ ಅತ್ತೆ ಕಿತಾಪತಿ ಮಾಡ್ತಾ ಇರ್ತಾಳಲ್ಲ, ಡಿವೋರ್ಸ್ ಹಾಕು ಅಂತ ಹೇಳಿ ಡಿವೋರ್ಸ್ ನೋಟಿಸ್ ಅನ್ನ ಕೂಡ ಕಳಿಸಿದ್ಲು. ವಿದ್ಯಾ ಯಾವುದಕ್ಕೂ ಕೂಡ ಹೆಚ್ಚು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ತಾನಾಯ್ತು, ತನ್ನ ಓದಾಯ್ತು, ತನ್ನ ಗುರಿಯತ್ತ ಗಮನ ಕೊಟ್ಟಿದ್ಲು. ತಾನೇನು ಡಾಕ್ಟರ್ ಓದ್ಬೇಕು ಅಂತ ಕನಸನ್ನ ಕಂಡಿದ್ಲು, ಅದನ್ನ ಈಗ ನೆರವೇರಿಸ್ಕೊಳ್ತಾ ಇದ್ದಾಳೆ. ಕಾಲೇಜಿಗೂ ಕೂಡ ಅಡ್ಮಿಷನ್ ಆಗಿದೆ. ವೈದ್ಯ ಆಗುವ ಕನಸನ್ನ ನನಸು ಮಾಡಿಕೊಳ್ಳುವತ್ತ ಪ್ರಯತ್ನ ಪಡ್ತಾ ಇದ್ದಾಳೆ. ಜೊತೆಗೆ ತನ್ನ ಮಗುವನ್ನ ತಾನೇ ಸಾಕ್ತೀನಿ ಅಂತ ಹಠ ಹಿಡಿದಿದ್ದಾಳೆ. ಆದ್ರೆ ಭದ್ರ ಯಾವಾಗ ಡಿವೋರ್ಸ್ ನೋಟಿಸ್ ಕಳ್ಸಿದ್ನೋ ಅದಕ್ಕೆ ತಕ್ಕ ಉತ್ತರ ಕೊಡ್ತೀನಿ, ನಾನ್ ಡಿವೋರ್ಸ್ ಕೊಡಲ್ಲ ಅಂತ ಹಠ ಹಿಡಿದಿದ್ಲು. ಜಡ್ಜ್ ಮುಂದೆ ಕೂಡ ಈ ವಿಚಾರ ಚರ್ಚೆಗೆ ಬಂತು. ಯಾಕೆ ಡಿವೋರ್ಸ್ ಕೊಡಲ್ಲ ಅಂತ ಅಂದಾಗ ತನ್ನ ಮಗುವಿಗೆ ಅಪ್ಪ ಬೇಕು, ನನಗೆ ಗಂಡ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ತನ್ನ ಮಗುವಿಗೆ ಅಪ್ಪ ಬೇಕು ಅಂತ ಹಠ ಮಾಡಿದ್ಲು. ಕೇವಲ 1.5 ವರ್ಷ ಅಷ್ಟೇ ಮದ್ವೆ ಆಗಿರೋ ಕಾರಣ ಜಡ್ಜ್ ಕೂಡ ಒಂದು ಅವಕಾಶವನ್ನ ಕೊಟ್ರು. 6 ತಿಂಗಳ ಕಾಲ ಇಬ್ರು ಗಂಡ ಹೆಂಡತಿ ಒಟ್ಟಿಗೆ ಸಂಸಾರ ಮಾಡಿ ಆಮೇಲೂ ಕೂಡ ಬೇರೆ ಆಗ್ಬೇಕು ಅಂತ ಅನ್ಸಿದ್ರೆ ಮತ್ತೆ ಬನ್ನಿ ಅಂತ. ಸೊ ಹೀಗಾಗಿ ಕೋರ್ಟ್ ಆದೇಶ ಇದ್ದಂತಹ ಕಾರಣಕ್ಕಾಗಿ ವಿದ್ಯಾ ತನ್ನ ಇಡೀ ಲಗೇಜ್ ಅನ್ನ ತೆಗೆದುಕೊಂಡು ಭದ್ರನ ಮನೆ ಕಡೆ ಹೆಜ್ಜೆ ಹಾಕಿದ್ಲು. ಅಷ್ಟರಲ್ಲಾಗಲೇ ಇಷ್ಟು ದಿನ ಇಲ್ದಂತಹ ಕಣ್ಮಣಿ ಅಂದ್ರೆ ಭದ್ರನ ತಂಗಿ ಕಣ್ಮಣಿ ಬಂದು ಠಿಕಾಣಿ ಹೂಡಿದ್ಲು. ತಾನು ಮನೆಯಲ್ಲಿ ತೊಟ್ಟಿಲಿದ್ದದ್ದನ್ನ ನೋಡಿ ಈ ತೊಟ್ಟಿಲನ್ನ ನಮ್ಮನೇಲಿ ಇರೋದು ಬೇಡ ಅಂತ ಹೊರಗೆ ಹೆಸೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಅಷ್ಟರಲ್ಲೇ ವಿದ್ಯಾ ಬಂದು ಆ ತೊಟ್ಟಿಲನ್ನ ತಡೆದ್ಲು. ಎಲ್ಲಾ ರೀತಿಯ ಮಾತುಕತೆ ಆದ ನಂತರ, ಚರ್ಚೆ ಆದ ನಂತರ ವಿದ್ಯಾಳನ ಮನೆಗೆ ಬರುವಂತೆ ಅವರ ಅಜ್ಜಿ ಅಂದ್ರೆ ಭದ್ರನ ಅಜ್ಜಿ ಕರೆದ್ಲು. ಆದ್ರೆ ವಿದ್ಯಾ ಆಗ ತುಂಬಾನೇ ಹಠ ಮಾಡಿದ್ಲು. ಏನಂತ ಅಂದ್ರೆ, ನಾನು ತಪ್ಪು ಮಾಡಿರೋದ್ರಿಂದ ಹೊರಗಿದ್ದೀನಿ, ಈಗ ನಾನು ನಿಮ್ ಮನೆಗೆ ಬರೋದಿಲ್ಲ. ಕೋರ್ಟ್ ಆದೇಶ ಇದ್ರೂ ಕೂಡ ನಾನು ಈ ಮೊದಲು ಹೇಗೆ ಔಟ್ ಹೌಸ್ ನಲ್ಲಿದ್ದೆ ಅದೇ ತರ ಔಟ್ ಹೌಸ್ ನಲ್ಲಿ ಇದ್ಕೊಂಡೇ ಜೀವನ ಮಾಡ್ತೀನಿ. ನನ್ನ ಊಟದ ಖರ್ಚಿರಬಹುದು, ಓದಿನ ಖರ್ಚಿರಬಹುದು, ಬಾಡಿಗೆ ಇರಬಹುದು, ಕರೆಂಟ್ ಬಿಲ್ ಇರಬಹುದು, ಎಲ್ಲವನ್ನೂ ನಾನೇ ನಿಭಾಯಿಸ್ತೀನಿ. ನನಗೆ ಯಾವುದೇ ರೀತಿಯಾದಂತಹ ನಿಮ್ಮ ಸಹಾಯ ಬೇಡ. ಕೋರ್ಟ್ ಹೇಳಿರುವಂತೆ 6 ತಿಂಗಳ ಕಾಲ ಇಲ್ಲಿರ್ತೀನಿ. ಆದ್ರೆ ನನ್ನ ಮಗುವಿಗೆ ಅಪ್ಪ ಅನ್ನಿಸ್ಕೊಂಡವರು ನನ್ ಜೊತೆ ಇದ್ರೆ ಖುಷಿ ಅಂತ ಹೇಳಿದ್ಲು. ವಿದ್ಯಾಳ ಈ ಮಾತನ್ನ ಕೇಳಿ ಭದ್ರ ಸಿಕ್ಕಾಬಟ್ಟೆ ಕೋಪಗೊಂಡ. ನನ್ನನ್ನ ಏನ್ ಅನ್ಕೊಂಡಿದ್ಯಾ ಮೀ, ಯಾವ್ದೋ ದೊಣ್ಣೆನಾಯ್ಕಿ ಬಂದು ಕರೆದಿದ್ ಕೂಡ್ಲೆ ನಾನು ಲಗೇಜ್ ಎತ್ಕೊಂಡು ಔಟ್ ಹೌಸಿಗೆ ಬರ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ವಿದ್ಯಾಳ ಮೇಲೆ ಸಿಕ್ಕಾಬಟ್ಟೆ ರೇಗಿದ್ದಾನೆ. ಒಟ್ಟಾರೆ ಇವತ್ತಿನ ಎಪಿಸೋಡ್ ಮಾತ್ರ ಸಖತ್ತಾಗಿದೆ. ವಿದ್ಯಾ ಏನ್ ಮಾಡ್ತಾಳೆ, ಔಟ್ ಹೌಸ್ ನಲ್ಲೇ ಇದ್ಕೊಂಡು ಜೀವನ ಕಳಿತಾಳ, ಭದ್ರನಿಗೆ ತನ್ನ ಮಗುವಿನ ಸಂಬಂಧದ ಅರಿವನ್ನ ಮೂಡಿಸ್ತಾಳ, ಹೇಗ್ ಮೂಡಿಸೋದಾದ್ರೆ ಅನ್ನೋ ಕ್ವಶನ್ ಎಲ್ಲ ವೀಕ್ಷಕರಿಗೆ ಸದ್ಯ ಇದೆ. ನೋಡೋಣ ಇವತ್ತಿನ ಎಪಿಸೋಡ್ ನಲ್ಲಿ ಯಾವ ರೀತಿ ಟ್ವಿಸ್ಟ್ ಟರ್ನಿಂಗ್ ತೆಗೆದುಕೊಳ್ಳುತ್ತೆ ಇದು ಅಂತ. ಆದ್ರೆ ಮುದ್ದು ಸೊಸೆ ಸೀರಿಯಲ್ ಈ ಭದ್ರಾ ಮತ್ತೆ ವಿದ್ಯಾಳ ಜೋಡಿಗೆ ಎಲ್ಲರೂ ಕೂಡ ಮನಸೋತಿದ್ದಾರೆ.